ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುಮ್ನೆ ಇರು ಪೂರ್ಣ, ಸುಮ್ನೆ ಇರು. ಇದಕ್ಕೆಲ್ಲ ಕಾರಣ ನೀವೇ. ಕೃಷ್ಣ ನಿಮ್ ಮನೆಗೆ ಬಂದಿದ್ದಕ್ಕೆ ಹೀಗಾಯ್ತು. ಏನ್ರಿ ಹೀಗ್ ಮಾತಾಡ್ತಿದ್ರ? ಬನ್ನಿ. ಪೂರ್ಣ ನಿಲ್ಲು. ಕೃಷ್ಣ, ಏನಯ್ಯ ನೀನು? ಯಾಕೆ ಅವ್ರ ಹತ್ರ ಹಾಗೆಲ್ಲ ಮಾತಾಡ್ತಿದ್ಯಾ? ಏನಿಲ್ಲ ಪೂರ್ಣ, ಈ ನೆಪದಲ್ಲ ಅವ್ರ ಹತ್ರ ಸ್ವಲ್ಪ ದುಡ್ಡು ಕಿತ್ಕೋಬಹುದು ಅಂತ. ನಿನ್ಗೇನಾದ್ರೂ ಬುದ್ಧಿ ಇದ್ಯಾ? ಈಗ ನಾನು ಏನಂದೆ ಪೂರ್ಣ? ಇನ್ನೂ ನಿನ್ ಬದ್ಲಾಗಿಲ್ವಾ? ಹೆತ್ತು ಮಗ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ನೀನ್ ಅವನ್ ಪ್ರಾಣಕ್ಕೆ ಬೆಲೆ ಕಟ್ತೀಯ. ನಿಜವಾಗ್ಲೂ ನಿನ್ ತಂದೆನೇನಾ? ಏನ್ ಹಾಗೆ ಹೇಳ್ತಿದ್ಯಲ್ಲ? ನಾನ್ ಯಾರಿಗೋಸ್ಕರ ಕೇಳ್ದೆ? ನಮಗೋಸ್ಕರ ಅಲ್ವಾ? ಅದು ನಮ್ಗೋಸ್ಕರ ಅಲ್ಲ, ನಿನ್ಗೋಸ್ಕರ ಅಂತ ಹೇಳು. ನೀನ್ ಕುಡಿಯೋದಕ್ಕೆ ಅಂತ ಹೇಳು. ಪೂರ್ಣ, ಬಾಯಿ ಮುಚ್ಚು. ಅವರು ತುಂಬಾ ಒಳ್ಳೆ ಜನ. ಅದಕ್ಕೆ ನಮ್ ಕೃಷ್ಣನ ತಮ್ಮ ಮಗನ್ ತರ ನೋಡ್ಕೋತಾ ಇದ್ದಾರೆ. ಕೃಷ್ಣನ್ ಓದಿಗೋಸ್ಕರ ದುಡ್ಡು ಕೊಟ್ಟಿದ್ದಾರೆ. ಅವನನ್ನ ತಮ್ಮ ಮನೆ ಕರ್ಕೊಂಡು ಹೋಗಿ ಅವನಿಗೆ ಊಟ ಹಾಕಿದ್ದಾರೆ. ಇವತ್ತು ಹಬ್ಬದ ದಿನ ಕೃಷ್ಣ ಕೂಡ ಅವ್ರ ಮನೆಯಲ್ಲಿದ್ರೆ ಖುಷಿಯಾಗಿರ್ತಾನೆ ಅಂತ ಪ್ರೀತಿಯಿಂದ ಕರ್ಕೊಂಡು ಹೋದ್ರು. ಅಲ್ಲಿ ಹೀಗೆಲ್ಲ ಆಗತ್ತೆ ಅಂತ ಅವ್ರಿಗೇನ್ ಗೊತ್ತಿತ್ತು? ಅದು ನಮ್ ದುರಾದೃಷ್ಟ. ಹೆತ್ತ ತಂದೆ ನೀನು ದುಡ್ಡು ಹೊಡಿಯೋಕ್ ನೋಡ್ತಾ ಇದ್ಯಾ? ಯಾವ ಸಂಬಂಧನೂ ಇಲ್ದೇ ಇರೋ ಆ ಶ್ಯಾಮ ಮೇಡಮ್ ನಮ್ ಕೃಷ್ಣ ಗುಣ ಆಗ್ಬೇಕು ಅಂತ ಹಿಂದೆ ಮುಂದೆ ಯೋಚನೆ ಮಾಡ್ದೆ ದುಡ್ಡನ್ನು ಕೊಟ್ಟು ರಕ್ತನೂ ಕೊಡ್ತಿದ್ದಾರೆ. ಹಾಸ್ಪಿಟಲ್ಗೆ ಆಗ್ತಾ ಇರೋ ಖರ್ಚು ಕೂಡ ಅವರೇ ನೋಡ್ಕೋತಾ ಇದ್ದಾರೆ. ಇನ್ನು ಅವ್ರ ಹತ್ರ ದುಡ್ಡು ಕೇಳೋದಕ್ಕೆ ನಿನಗೆ ನಾಚಿಕೆ ಆಗಲ್ಲ? ನೀನಲ್ಲಿ ಬಾಯಿ ಬಿಡದೆ ಸುಮ್ಮನೆ ನಿಂತಿರು, ಅಷ್ಟು ಸಾಕು. ನಡಿ. ಪೂರ್ಣ, ಡಾಕ್ಟರ್, ಕೃಷ್ಣ ಮಗು ಸೇಫ್ ಆಗಿದೆ. ಕೃಷ್ಣನ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಡಾಕ್ಟರ್? ಈಗ ಮಗುಗೆ ಯಾವ ಅಪಾಯನೂ ಇಲ್ಲ. ಅಬ್ಬಾ, ಕೃಷ್ಣನ್ಗೇನು ಆಗಿಲ್ಲ. ಥ್ಯಾಂಕ್ ಯು ದೇವ್ರೆ. ಈ ಕಷ್ಟದಿಂದ ಕಾಪಾಡಿದ್ದಕ್ಕೆ ನಿನ್ಗೆ ಋಣಿಯಾಗಿರ್ತೀನಿ. ಶ್ಯಾಮ, ನೀನ್ ಎಷ್ಟೇ ಕಷ್ಟಪಟ್ರು, ಎಷ್ಟು ಜನರ ಕಾಲ್ ಮೇಲೆ ಬಿದ್ರೂ, ಕೊನೆಗೆ ನೀನ್ ನಂಬಿರೋ ಆ ಕೃಷ್ಣನ ಬೇಡ್ಕೊಂಡ್ರು ಯಾವ ಲಾಭನೂ ಇರಲ್ಲ. ಚಿಕ್ಕ ಕ್ಲೂ ಕೂಡ ಬಿಡ್ದೇನೆ ಸರಿಯಾಗಿ ಪ್ಲಾನ್ ಮಾಡಿ ಅಖಿಲ್ನ ಅರೆಸ್ಟ್ ಮಾಡಿಸಿದೀನಿ. ಕೊನೆ ಉಸಿರಾಡ್ತಿರೋ ವನಜಾಕ್ಷಿ ಹಾಗೆ ಮೇಲ್ ಹೊರಟೋದ್ರೆ ಅಖಿಲ್ ಜನ್ಮದಲ್ಲಿ ಹೊರಗೆ ಬರಲ್ಲ. ಬ್ರೇಕಿಂಗ್ ನ್ಯೂಸ್, ವನಜಾಕ್ಷಿ ಕೋಮಾದಲ್ಲಿ, ಅಖಿಲ್ ಸೇಫ್. ಏನಿದು, ಅಖಿಲ್ ಸೇಫ್ ಅಂತಿದ್ದಾರೆ? ಈಗ ಟ್ರೆಂಡಿಂಗ್ ಅಲ್ಲಿರೋ ನ್ಯೂಸ್, ಮೊನ್ನೆ AAA ಕಂಪ್ನಿ MD ಅಖಿಲ್ ಮಾಡಿರೋ ಆಕ್ಸಿಡೆಂಟ್. ಈ ಕೇಸನ್ನ ಅತಿ ಕಡಿಮೆ ಟೈಮಲ್ಲೇ ಪೊಲೀಸರು ಸಾಲ್ವ್ ಮಾಡಿ ಅಖಿಲ್ ನಿರ್ದೋಷಿ ಅಂತ ಪ್ರೂವ್ ಮಾಡಿ ಅವರನ್ನ ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ನಡೆದಿದ್ದೇನಂದ್ರೆ, ವನಜಾಕ್ಷಿನ ಯಾರೋ ಬೇಕು ಅಂತಾನೆ ಪ್ರೀ ಪ್ಲಾನ್ಡ್ ಆಗಿ ಅಖಿಲ್ ಕಾರಿಗೆ ಗುದ್ಸಿ ಅವರನ್ನ ಸಿಕ್ಸಿದ್ದಾರೆ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗಿದೆ.
ಈ ವಿಷಯನ ಸೀರಿಯಸ್ ಆಗಿ ತಗೊಂಡಿರೋ ಪೊಲೀಸರು ಅಪರಾಧಿಗೋಸ್ಕರ ಎಲ್ಲಾ ಕಡೆಯಿಂದ ಬಲೆ ಬೀಸಿದ್ದಾರೆ. ಎಲ್ಲಾ ಕಡೆಯಿಂದ ಇನ್ವೆಸ್ಟಿಗೇಷನ್ ನಡೆಸ್ತೀವಿ ಅಂತ ಪೊಲೀಸರು ತಿಳಿಸಿದ್ದಾರೆ. ನಿರ್ದೋಷಿ ಅಂತ ಪ್ರೂವ್ ಆಗಿದ್ದಕ್ಕೆ ಅಖಿಲ್ ಸಂತೋಷಪಟ್ಟು ಇವತ್ತು ನನಗೆ ನ್ಯಾಯ ಸಿಗೋಕೆ ಕಾರಣ ಪೊಲೀಸ್ ಅಂತ, ಹಾಗೆ ಆರೋಪಿನ ಕೂಡ ತಪ್ಪದೆ ಬೇಗ ಹಿಡಿದು ಶಿಕ್ಷಿಸ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ತಿಳಿಸಿದ್ದಾರೆ. ಅಖಿಲ್ ಹೇಗ್ ಹೊರಗಡೆ ಬಂದ? ಎಲ್ಲ ದಾರಿನೂ ಮುಚ್ಚಿದ್ನಲ್ಲ. ಆ ಶ್ಯಾಮ ಯಾವ ದಾರಿಲಿ ಹೋಗಿ ಅಖಿಲ್ ನಿರಪರಾಧಿ ಅಂತ ಪ್ರೂವ್ ಮಾಡಿದ್ಲು. ಅಬ್ಬಾ, ನನ್ಗೇನು ಅರ್ಥ ಆಗ್ತಿಲ್ವಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ ಚಿಕ್ಕ ಕ್ಲೂ ಸಿಕ್ರೂ ನಾನು ಸಿಕ್ಬೀಳ್ತೀನಿ. ಎಲ್ಲ ಕರೆಕ್ಟಾಗೆ ಮಾಡಿದ್ನಲ್ಲ, ಎಲ್ಲೂ ಯಾವ ತಪ್ಪು ಮಾಡಲಿಲ್ವಲ್ಲ. ಆದರೂ ಯಾಕೆ ಹೀಗಾಯ್ತು? ಈಗ ನಾನು ಏನು ಮಾಡಲಿ? ಇದರಿಂದ ಹೇಗೆ ಹೊರಗಡೆ ಬರಲಿ? ಕೃಷ್ಣ, ಕೃಷ್ಣ, ತಗೊಳ್ಳಿ, ಇದನ್ನ ತಗೊಳ್ಳಿ. ಈಗಿದೆಲ್ಲ ಯಾಕೆ ಮೇಡಮ್? ಅಯ್ಯೋ ಪರವಾಗಿಲ್ಲ, ತಗೊಳ್ಳಿ. ನೀವು ಕೂತ್ಕೊಂಡಿರಿ, ನಾನು ನೀರು ತರ್ತೀನಿ. ಸರಿ. ಹೇಗಿದ್ಯಾ ಕೃಷ್ಣ? ಐ ಆಮ್ ಫೈನ್ ಶ್ಯಾಮಮ್ಮ. ಏಟಾಗಿದ್ದ ಜಾಗದಲ್ಲಿ ತುಂಬಾ ನೋವಿದ್ಯಾ? ಏನಿಲ್ಲ, ಕಡಿಮೆ ಆಗುತ್ತೆ ಶ್ಯಾಮಮ್ಮ. ಕರೆಕ್ಟ್ ಟೈಮ್ಗೆ ಟ್ಯಾಬ್ಲೆಟ್ಸ್ ತಗೋತಿದ್ಯಾ ಅಲ್ವಾ? ಹಾ, ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ ಶ್ಯಾಮಮ್ಮ. ಗಾಯ ಪೂರ್ತಿ ಹೋಗೋವರೆಗೂ ಸ್ನಾನ ಮಾಡುವಾಗ ಗಾಯಕ್ಕೆ ತಾಗ್ದಿದ್ದ ಹಾಗೆ ಹುಷಾರಾಗಿರ್ಬೇಕು. ಸರಿ ಶ್ಯಾಮಮ್ಮ. ಮೇಡಮ್, ನೀರು. ಮನೇಲಿ ಯಾರ್ಯಾರು ಇದ್ದೀರಾ? ನಾವು 3 ಜನ ಇದ್ದೀವಿ ಮೇಡಮ್. ನಾನು, ಇವನು, ಇವರಪ್ಪ. ಇವನಪ್ಪ ಡ್ರೈವಿಂಗ್ ಮಾಡ್ತಾರೆ ಅಂದಿದ್ರಲ್ವಾ? ಹೌದು ಮೇಡಮ್. ಮತ್ತೆ ಬರೋ ದುಡ್ಡಲ್ಲಿ ಮನೆ ನಡ್ಸಕ್ ಸಾಕಾಗತ್ತಾ? ಅವರು ಮನೆಗೆ ದುಡ್ಡು ಕೊಡಲ್ಲ ಮೇಡಮ್. ಕೊಡಲ್ವಾ? ಏನ್ ಮಾಡ್ತಾರೆ? ಬಂದ್ ದುಡ್ಡು ಬಂದ ಹಾಗೆ ಪ್ರತಿದಿನ ಕುಡಿಯೋದಕ್ಕೆ ಎಲ್ಲ ಖರ್ಚು ಮಾಡ್ಬಿಡ್ತಾರೆ. ಹಾಗಿದ್ರೆ ಹೇಗೆ? ಮತ್ತೆ ಮನೆ ಹೇಗ್ ನಡ್ಸಕ್ಕಾಗತ್ತೆ? ಮನೆಗ್ ಬೇಕಾಗಿರೋ ಸಾಮಾನ್ಗೆ, ಕೃಷ್ಣನ್ಗೆ ಹಾಲ್ ತರಕ್ಕೆ ಹೀಗ್ ತುಂಬಾ ದುಡ್ಡು ಬೇಕಾಗತ್ತಲ್ವಾ? ಅದಕ್ಕೆ ನಮ್ಮ ಮೇಡಮ್ ಅವ್ರು ಇದ್ದಾರೆ ಮೇಡಮ್. ಅಲ್ಲಿ ನೋಡಿ, ಆ ಪಕ್ಕದ ಮನೇಲೆ ಕೆಲಸ ಮಾಡೋದು ಅವರೇ. ಈ ಮನೆ ನಮಗೆ ಕೊಟ್ಟಿರೋದು. ಹೇಗೋ ಮಾಡಿ ಸಂಸಾರ ನಡೆಸ್ತಿದ್ದೀನಿ ಅಂದರೆ ಅದು ಅವ್ರ ಪುಣ್ಯದಿಂದಾನೆ. ಇವ್ ನನ್ನ ಹೋಟೆಲ್ ಇದ್ದಾಗಿನಿಂದ ನಮಗೆ ಬೇಕಾಗಿರೋದನ್ನೆಲ್ಲ ಅವರೇ ಕೊಡ್ತಿದ್ದಾರೆ. ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ತಿನ್ನೋದಕ್ಕೆ ಊಟ, ಇರೋದಕ್ಕೆ ಮನೆ ಕೊಟ್ಟಿದ್ದಾರೆ. ಅಷ್ಟು ಸಾಕು. ಅವ್ರೇನಾದ್ರೂ ಇಲ್ಲ ಅಂದಿದ್ರೆ ಇವತ್ತು ನಮ್ಮ ಜೀವನ ಏನಾಗ್ತಿತ್ತೋ ಏನೋ. ಹೌದು, ಅವ್ರು ಯಾರೋ ನಿಜವಾಗ್ಲೂ ತುಂಬಾ ಒಳ್ಳೆಯವರು ಅನ್ಸತ್ತೆ. ದುಡ್ಡಿಗೋಸ್ಕರ, ಆಸ್ತಿಗೋಸ್ಕರ ನಮ್ಮವ್ರನ್ನೇ ದೂರ ಮಾಡ್ತಿರೋ ಈ ಕಾಲದಲ್ಲಿ ಗುರುತು ಪರಿಚಯ ಇಲ್ದಿರೋ ನಿಮ್ಮನ್ ಕರೆದು ಮನೇಲಿ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವ್ರದ್ದು ದೊಡ್ಡ ಮನ್ಸು. ಇಂಥ ಸ್ವಾರ್ಥಿಗಳ ಪ್ರಪಂಚದಲ್ಲಿ ಅಂಥವ್ರು ಇರೋದು ತುಂಬಾ ಕಡಿಮೆ. ನಾನೊಂದ್ಸಲ ಅವ್ರನ್ನ ನೋಡ್ಬೇಕು ಅಂತ ಅನ್ಸ್ತಿದೆ. ಅವ್ರ ಹತ್ರ ಮಾತಾಡ್ಬೇಕನ್ಸ್ತಿದೆ. ಸರಿ ಮೇಡಮ್, ನಿಮ್ಮನ್ನ ಅವರಿಗೆ ಇವಾಗಲೇ ಪರಿಚಯ ಮಾಡ್ಕೊಡ್ತೀನಿ. ಕೃಷ್ಣ, ನೀನು ಹೋಮ್ವರ್ಕ್ ಮಾಡ್ಕೊಂಡಿಲ್ಲೇ ಇರು. ನಾವು ಮೇಡಮ್ ಹತ್ರ ಹೋಗಿ ಬರ್ತೀವಿ. ಬನ್ನಿ ಮೇಡಮ್. ಒಳಗೆ ಬನ್ನಿ. ಇದೇ ಮೇಡಮ್, ನಮ್ಮ ಮೇಡಮ್ ಅವರಿರೋ ಮನೆ. ಹೌದು ಪೂರ್ಣ, ನಿಮ್ ಮೇಡಮ್ ಮನೇಲಿ ಎಷ್ಟು ಜನ ಇರ್ತಾರೆ? ಅವರೊಬ್ಬರೇ ಇರೋದು ಮೇಡಮ್. ಅದೇನು, ಇಷ್ಟು ದೊಡ್ಡ ಮನೇಲಿ ಅವ್ರೊಬ್ರೇ ಇರ್ತಾರಾ? ಅವ್ರಿಗೆ ಮದ್ವೆ ಆಗ್ಲಿಲ್ವಾ? ಮದ್ವೆ ಆಗಿದೆ ಮೇಡಮ್. ಮತ್ತೆ ಅವ್ರ ಗಂಡ ಎಲ್ಲಿರ್ತಾರೆ? ದುಬೈಯಲ್ಲಿದ್ದಾರೆ ಅಂತ ಕೇಳಿದ್ದೀನಿ ಮೇಡಮ್. ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ.
ನಾನು ಈ ಮನೆಗೆ ಬಂದಾಗಿಂದ ಆ ಸರ್ ಯಾವತ್ತೂ ಬಂದಿಲ್ಲ. ಮತ್ತೆ ಅವ್ರ ಅತ್ತೆ ಮಾವ ಇದರಂತೆ ಮೇಡಮ್. ಅವ್ರ ಹತ್ರ ಇರಿಸ್ಕೊಳಕ್ಕಾಗ್ದೆ ದೂರ ಕಳ್ಸಿದಾರಂತೆ. ಓ ಹೌದಾ? ಹೌದು ಮೇಡಮ್. ಅವರೊಬ್ರೇ ಇಲ್ಲೇ ಇರ್ತಾರೆ. ಅವ್ರಿಗಿರೋ ಸ್ವಂತ ಕಂಪ್ನಿ ನೋಡ್ಕೋತಾ ಇದ್ದಾರೆ. ಇರಿ ಮೇಡಮ್, ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಸರಿ. ಮೇಡಮ್, ಮೇಡಮ್. ಹಾ, ಸ್ನಾನ ಮಾಡ್ತಿದ್ದೀನಿ ಪೂರ್ಣ. ಸ್ವಲ್ಪ ಹೊತ್ತು ಬಿಟ್ಟು ಬಾ. ಸರಿ ಮೇಡಮ್. ಮೇಡಮ್, ಅವರು ಸ್ನಾನ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಬಿಟ್ಟು ಬರೋಣ. ಸರಿ ಬಾ. 5 1s are 5, 5 2s are 10, 5 3s are 15, 5 4s are 20. ಮೇಡಮ್, ನಾನು ಟೀ ಮಾಡ್ಕೊಂಡು ಬರ್ತೀನಿ, ನೀವು ಕೂತಿರಿ. Five 5s are 25, 5 6s are 30. ಕಂದ ಕೃಷ್ಣ, ನಿನ್ಗೆ ಎಷ್ಟು ಟೇಬಲ್ಸ್ ಗೊತ್ತು? 12 ಟೇಬಲ್ ಗೊತ್ತು ಶ್ಯಾಮಮ್ಮ. ಹೌದಾ? ಹಾಗಾದ್ರೆ 7 2s ಎಷ್ಟು? 14. 8 3s 24. ಓ 10 5s 10 ಟೇಬಲ್ ತುಂಬಾ ಈಸಿ ಶ್ಯಾಮಮ್ಮ. 10 5s are 50. ಹಾಗಾದ್ರೆ ಈಗ ನಿಂಗೆ ಕಷ್ಟ ಇರೋದನ್ನೇ ಕೇಳ್ತೀನಿ. 12 8s ಎಷ್ಟು? 96. ಶ್ಯಾಮಮ್ಮ, ನಾನು ಹೇಳಿದ್ ಕರೆಕ್ಟ್ ತಾನೆ? ಕರೆಕ್ಟ್ ಕೃಷ್ಣ, ಕರೆಕ್ಟಾಗಿ ಹೇಳ್ದೆ. ನೀನು ಬ್ರಿಲಿಯಂಟ್. ತುಂಬಾ ಚೆನ್ನಾಗಿ ಓದ್ತಿದ್ಯಾ. ನಿಂಗೆ ಒಳ್ಳೆ ಭವಿಷ್ಯ ಇದೆ. ನೀನ್ ಹೀಗೆ ತುಂಬಾ ಹಾರ್ಡ್ ವರ್ಕ್ ಮಾಡು, ತುಂಬಾ ಕಷ್ಟಪಟ್ಟು ಓದು. ನೀನ್ ದೊಡ್ಡವನಾದ್ಮೇಲೆ ಎಲ್ಲ ಪರೀಕ್ಷೆಯಲ್ಲೂ ಫಸ್ಟ್ ಬರ್ಬೇಕು, ದೊಡ್ಡ ಕೆಲ್ಸಕ್ಕೆ ಹೋಗ್ಬೇಕು. ನಿನ್ ಮೇಲ್ ನಿಮ್ಮಮ್ಮ ಇಟ್ಟಿರೋ ನಂಬಿಕೆನ ನೀನು ಪೂರ್ತಿ ಮಾಡ್ಬೇಕು. ಖಂಡಿತ ಮಾಡ್ತೀನಿ ಶ್ಯಾಮಮ್ಮ. ನನ್ನ ಅಮ್ಮ ಅಷ್ಟೇ ಅಲ್ಲ, ನೀವು ಕೂಡ ನನ್ನನ್ನು ನೋಡಿ ಹೆಮ್ಮೆ ಪಡೋ ಥರ ಮಾಡ್ತೀನಿ. ಮೇಡಮ್, ಟೀ ತಗೊಳ್ಳಿ. ಕೃಷ್ಣ ತುಂಬಾ ಚೆನ್ನಾಗಿ ಓದ್ತಿದ್ದಾನೆ. ನೀವು ಕೃಷ್ಣನ ಚೆನ್ನಾಗಿ ಓದಿಸ್ಬೇಕು. ಇವನ್ಗೆ ತುಂಬಾ ತಿಳುವಳಿಕೆ ಇದೆ. ಇಷ್ಟು ನೆನಪಿನ ಶಕ್ತಿ ತುಂಬಾ ಕಡಿಮೆ ಮಕ್ಳಿಗಿರತ್ತೆ. ಬಡವ್ರಲ್ವಾ, ನಮ್ಮ ಹತ್ರ ದುಡ್ಡಿಲ್ಲ, ಇನ್ನು ಓದಿದ್ ಸಾಕು, ಮನೆ ನಡೆಸೋದಿಕ್ಕೆ ಏನೋ ಒಂದ್ ಕೆಲ್ಸ ಮಾಡಿದ್ರೆ ಸಾಕಾಗತ್ತೆ ಅಂತ ಇವನ್ ತಲೆಗ್ ತುಂಬಿ ನಿಮ್ ಪರಿಸ್ಥಿತಿನ ತೋರಿಸಿ ಇವನ್ ಓದ್ ಮಾತ್ರ ನಿಲ್ಸ್ಬೇಡಿ. ಎಂಥ ಪರಿಸ್ಥಿತಿಯಲ್ಲೂ ಕೃಷ್ಣನ್ ಓದು ನಿಂದ್ ಹೋಗ್ಬಾರ್ದು. ಕೃಷ್ಣನ್ ಭವಿಷ್ಯ ಹಾಳಾಗ್ಬಾರ್ದು. ಕೃಷ್ಣ ದೊಡ್ಡ ವ್ಯಕ್ತಿ ಆದ್ರೆ ಇವನ್ಗಿರೋ ಒಳ್ಳೆ ಮನ್ಸಿಂದ ನಿಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ ಅಲ್ಲದೆ ಇನ್ನೂ ಎಷ್ಟೋ ಜನರು ಹೊಟ್ಟೆನೂ ತುಂಬಿಸ್ತಾನೆ, ಬಡವ್ರಿಗೆ ಆಸರೆ ಆಗ್ತಾನೆ. ಕೃಷ್ಣನ್ಗೆ ಅಂತ ಕೆಪಾಸಿಟಿ ಇದೆ. ನಿಮ್ಗೇನಾದ್ರೂ ಬೇಕಿದ್ರೆ ನನ್ನ ಕೇಳಿ. ಅದನ್ ಬಿಟ್ಟು ಓದಿನ ವಿಷಯಕ್ಕೆ ಮಾತ್ರ ಒಂದ್ ಚಿಕ್ಕ ತಪ್ಪು ಮಾಡಬೇಡಿ. ಸರಿ ಮೇಡಮ್, ಖಂಡಿತ ನೀವು ಹೇಳ್ದಾಗೆ ಮಾಡ್ತೀನಿ. ನಾನು ಯಾವ ಜನ್ಮದಲ್ಲಿ ಮಾಡಿದ್ದು ಪುಣ್ಯನೋ, ನನ್ನ ಮಗನ ಭವಿಷ್ಯದ ಬಗ್ಗೆ ನೀವು ಯೋಚಿಸ್ತಾ ಇದ್ದೀರಾ. ಅವನು ಓದೋದಕ್ಕೆ ದುಡ್ಡು ಕೊಡ್ತಾ ಇದ್ದೀರಾ, ಅವನು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಬಯಸ್ತಾ ಇದ್ದೀರಾ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಮೇಡಮ್. ಪೂರ್ಣ,
ಇದು ನೀನ್ ಯಾವ್ದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ ಅಲ್ಲ, ಈ ಜನ್ಮದಲ್ಲೇ ಮಾಡ್ದೆ. ಹೌದು ಪೂರ್ಣ, ಕೃಷ್ಣ ನಿನ್ ಹೊಟ್ಟೆಲ್ ಹುಟ್ಟಿದ್ದೆ ನೀನ್ ಮಾಡಿರೋ ಪುಣ್ಯ. ಮೇಡಮ್ ಸ್ನಾನ ಮುಗಿಸಿ ಬಂದಿದ್ದಾರೇನೋ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಮೇಡಮ್. ಹೌದು ಕೃಷ್ಣ, ಓದಿನ ಜೊತೆ ಬೇರೆ ಗೇಮ್ಸ್ ಏನಾದ್ರೂ ಆಡ್ತೀಯಾ? ಗೇಮ್ಸ್ ಕೂಡ ಆಡ್ತೀನಿ ಶ್ಯಾಮಮ್ಮ. ಹೌದಾ, ಮತ್ತೆ ನೀನ್ ಯಾವ ಗೇಮ್ ಚೆನ್ನಾಗ್ ಆಡ್ತೀಯಾ? ನಾನು ಬ್ಯಾಡ್ಮಿಂಟನ್ ತುಂಬಾ ಚೆನ್ನಾಗಿ ಆಡ್ತೀನಿ. ಓ ಹೌದಾ, ಸರಿ. ನಿನ್ಗೆ ಇನ್ನೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಿದೆ? ಪೇಂಟಿಂಗ್ ಮಾಡ್ತೀನಿ ಶ್ಯಾಮಮ್ಮ. ಅವತ್ತು ನಿಮ್ಮ ಮನೆಗೆ ಬಂದಾಗ ಮಾಡಿದ್ನಲ್ಲ, ಇರಿ ತೋರಿಸ್ತೀನಿ. ಮೇಡಮ್. ಏನ್ ವಿಷಯ? ಅದೇ ಮೇಡಮ್, ಕೃಷ್ಣ ದೊಡ್ಡ ಸ್ಕೂಲಲ್ಲಿ ಓದೋದಕ್ಕೋಸ್ಕರ ಕೃಷ್ಣಂಗೆ ಬೇಕಾಗಿರೋ ಬಟ್ಟೆ, ಪುಸ್ತಕ, ಫೀಸ್ ಕಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಮೇಡಮ್. ಹೌದು ಹೇಳಿದ್ದೆ, ಅದಕ್ಕೇನೀಗ? ಅವರು ನಮ್ಮ ಮನೆಗೆ ಬಂದಿದ್ದಾರೆ ಮೇಡಮ್. ಹೌದಾ, ಯಾಕೆ ಬಂದಿದ್ದಾರೆ? ನೀನವ್ರ ಹತ್ರ ಏನಾದ್ರೂ ಸಹಾಯ ಕೇಳಿದ್ಯಾ? ಕೃಷ್ಣ ಓದಕ್ಕೆ ದುಡ್ಡೇನಾದ್ರೂ ಬೇಕು ಅಂತ ಕೇಳಿದ್ಯಾ? ಆಹಾ, ಹೇಳು ಪೂರ್ಣ, ಅವ್ರು ನಿನಗೆ ಏನ್ ಕೊಡಕ್ ಬಂದಿದ್ದು? ಅದೆಲ್ಲ ಏನೂ ಇಲ್ಲ ಮೇಡಮ್. ಕೃಷ್ಣನ್ಗೆ ಮೊನ್ನೆ ಏಟಾಯ್ತಲ್ಲ, ಅದಕ್ಕೆ ಅವನು ನೋಡಕ್ ಬಂದಿದ್ದಾರೆ. ಕೃಷ್ಣನ ನೋಡಕ? ನೋಡ್ಕೊಂಡು ಹೋಗಿರ್ಬೇಕಲ್ಲ, ಇನ್ನೇನು? ಇಲ್ಲ ಮೇಡಮ್, ಅವ್ರಿನ್ನೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ನಿಮ್ಮನ್ನು ನೋಡ್ಬೇಕು ಅಂತಿದ್ದಾರೆ. ನನ್ ಯಾಕೆ ನೋಡ್ಬೇಕು? ನಿಮ್ಮ ಒಳ್ಳೆತನದ ಬಗ್ಗೆ ಹೇಳ್ದೆ ಮೇಡಮ್. ಕೃಷ್ಣ ನನ್ನ ಹೊಟ್ಟೆಲಿದ್ದಾಗಿಂದ ಬೇಕು ಬೇಡಗಳನ್ನ ನೀವೇ ನೋಡ್ಕೋತಿದ್ದೀರಾ ಅಂತ, ನೀವು ನಮ್ಗಿರೋದಕ್ಕೆ ಮನೆ ಕೊಟ್ಟು ಹೊಟ್ಟೆ ತುಂಬ ಊಟ ಹಾಕ್ತಿದ್ದೀರಾ ಅಂತ ಕೂಡ ಹೇಳ್ದೆ. ಇದನ್ನೆಲ್ಲ ಕೇಳಿದ್ಮೇಲೆ ಈ ಲೋಕದಲ್ಲಿ ನಿಮ್ಮಂಥ ಒಳ್ಳೆ ಮನುಷ್ಯರಿರೋದು ತುಂಬ ಕಡಿಮೆ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮನ್ನ ನೋಡಿ ಒಂದ್ಸಲ ಮಾತಾಡಿಸ್ಬೇಕು ಅಂದ್ರು. ನಮ್ಗವ್ರು ಗೊತ್ತಿಲ್ಲದೆ ಇದ್ರು ಆವತ್ತವರು ಫೀಸ್ ಕಟ್ಟಿದ್ದಕ್ಕೆ ಕೃಷ್ಣ ಇವತ್ತು ಅಷ್ಟು ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಅವರಿಗೆ ನಾನು ತುಂಬ ಋಣಿಯಾಗಿದ್ದೀನಿ ಮೇಡಮ್. ಅವ್ರು ಕಟ್ಟಿರೋ ಫೀಸ್ಗೆ ಇಲ್ಲಿ ಬಂದು ನನ್ನ ದುಡ್ಡು ಕೇಳ್ತಾರೋ ಏನೋ. ಕರ್ಕೊಂಡು ಬರಲಾ ಮೇಡಮ್? ಸರಿ, ಕರ್ಕೊಂಡ್ ಬಾ. ಒಳ್ಳೆ ಮನುಷ್ಯರನ್ನ ನೋಡಿ ತುಂಬಾ ದಿನ ಆಗಿದೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿದೆ ಕೃಷ್ಣ. ನನಗಿದನ್ನ ನೋಡಕ್ಕೆ ನನ್ಗೆರಡು ಕಣ್ಣೇ ಸಾಕಾಗ್ತಿಲ್ಲ. ನೀನ್ ಎಷ್ಟು ಅದ್ಭುತವಾಗಿ ಈ ಕೃಷ್ಣನ್ ಪೇಂಟಿಂಗ್ ಮಾಡಿದ್ಯಾ. ಕೃಷ್ಣ, ಇಷ್ಟೇನಾ? ಇನ್ನೇನಾದ್ರೂ ಇದೆಯಾ? ಓ, ಇನ್ನ ತುಂಬಾ ಇದೆ ಶ್ಯಾಮಮ್ಮ. ನಂಗ್ ಬೇಡ, ನಂಗ್ ಬೇಡ ಅಜ್ಜಿ, ನಂಗ್ ಮಮ್ಮಿ ಬೇಕು, ನಂಗ್ ಮಮ್ಮಿ ಬೇಕು. ಇದ್ ತಗೋ. ನನ್ಗೇನು ಬೇಡ ಬೇಡ. ಹಲೋ, ಹೇಳ್ರಿ. ಶ್ಯಾಮ, ಎಲ್ಲಿದ್ಯಾ? ನಾನ್ ಕೃಷ್ಣನ್ ಮನೇಲಿದ್ದೀನಿ. ಇನ್ನೂ ಹೊರಡ್ಲಿಲ್ವಾ? ಇಲ್ಲ ರೀ, ಸ್ವಲ್ಪ ಹೊತ್ತಾಗತ್ತೆ. ಇಲ್ಲ ಶ್ಯಾಮ, ನೀನ್ ಇವಾಗ್ಲೇ ಹೊರಟು ಮನೆಗ್ ಬಾ. ಯಾಕ್ರಿ ಅಷ್ಟ ಅರ್ಜೆಂಟಾಗಿ ಕರೀತಿದ್ದೀರಾ? ಏನಾಯ್ತು? ಇಲ್ಲಿ ವಿಹಾರಿ ಮಮ್ಮಿ ಮಮ್ಮಿ ಅಂತ ಅಳ್ತಾ ಇದ್ದಾನೆ. ಸರಿ, ಸ್ವಲ್ಪ ಹೊತ್ತಷ್ಟೇ. ಇಲ್ಲಿ ಕೃಷ್ಣನ್ ಮೇಡಮ್ನ ನೋಡ್ಕೊಂಡು ಹಾಗೆ ಹೊರಟು ಬಂದ್ಬಿಡ್ತೀನಿ. ಅಷ್ಟರಲ್ಲಿ ಇವನ್ ಕೂಗಾಟಕ್ಕೆ ಮನೆನೇ ಕಿತ್ತೋಗುತ್ತೆ ಅನ್ಸುತ್ತೆ. ಅವ್ರನ್ನ ಇನ್ಯಾವತ್ತಾದ್ರೂ ಮೀಟ್ ಆಗುವಂತೆ ಬೇಗ ಬಾ. ಸರಿ, ಹೊರಡ್ತೀನಿ ಬಿಡಿ. ಓಕೆ. ಸರಿ ಕೃಷ್ಣ, ನಾನು ಹೋಗಿ ಬರ್ತೀನಿ. ಪೂರ್ಣ, ನಾನು ಮನೆಗೆ ಹೋಗ್ತೀನಿ. ಏನಾಯ್ತು ಮೇಡಮ್? ವಿಹಾರಿ ಮನೇಲಿ ಮಮ್ಮಿ ಮಮ್ಮಿ ಅಂತ ಅಳ್ತಿದ್ದಾನೆ. ಬಂದು ತುಂಬಾ ಹೊತ್ತಾಗೋಯ್ತಲ್ಲ ಮೇಡಮ್. ಮೇಡಮ್ ಅವರು ನಿಮ್ಮನ್ನ ಕರೆದ್ರು. ಇವಾಗ ಅವ್ರನ್ನ ನೋಡಕ್ ಆಗಲ್ವಲ್ಲ. ವಿಹಾರಿ ಅಳಕ್ ಸ್ಟಾರ್ಟ್ ಮಾಡಿದ್ರೆ ನನ್ನ ನೋಡೋ ತನಕ ನಿಲ್ಸಲ್ಲ. ಸರಿ ಮೇಡಮ್, ನೀವಿನ್ ಹೊರಡಿ. ನಿಮ್ಗೇನೋ ಅರ್ಜೆಂಟ್ ಕೆಲಸ ಇತ್ತು, ನೀವು ಹೊರಟ್ರಿ ಅಂತ ಹೇಳ್ತೀನಿ. ಮುಂದಿನ ಸಲ ಬಂದಾಗ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಸರಿ ಪೂರ್ಣ, ಇನ್ನೊಂದಿನ ಬಂದಾಗ ಅವ್ರನ್ನ ಭೇಟಿ ಮಾಡ್ತೀನಿ. ಸರಿ ಮೇಡಮ್. ಕೃಷ್ಣ, ಹೋಗ್ ಬರ್ತೀನಿ. ಚೆನ್ನಾಗಿ ಓದ್ಕೋ,
ಸರಿನಾ? ಸರಿ ಶ್ಯಾಮಮ್ಮ. ಬರ್ತೀನಿ ಪೂರ್ಣ. ಸರಿ ಮೇಡಮ್.